ಇನ್ನೊಂದು ಮುಖ್ಯವಾದ ಮಾತು ಹೇಳಬೇಕು. ದಯವಿಟ್ಟು ಯಾರು ಕಥೆಯ ಕೊನೆಯನ್ನ ಹೇಳಬೇಡಿ. ಯಾಕಂದ್ರೆ ಅಮರ ಪ್ರೇಮಿ ಅರುಣ್ ಅಂತ ಅಂದ್ರೆ ಜನ ಒಂದಷ್ಟು ತಲೆಯಲ್ಲಿ ಏನೇನೋ ಅನ್ಕೊಂಡಿದ್ದಾರೆ. ಅದು ಹಂಗೆ ಇರಲಿ. ಥಿಯೇಟರ್ ಒಳಗಡೆ ಬಂದ್ಮೇಲೆ ಅವ್ರಿಗೆ ಈ ತಿರುವು ಎಲ್ಲ ಇಷ್ಟ ಆಗ್ಬೋದು ಅಂತ ನಮ್ಮ ಅನಿಸಿಕೆ. ಹಾಗಾಗಿ ನಿರ್ಮಲಾ ಕ್ಯಾರೆಕ್ಟರ್ ಮಾಡಿದವರು ರಂಜಿತಾ ಪುಟ್ಟಸ್ವಾಮಿ ಅಂತ. ಅಮರ ಪ್ರೇಮಿಯ ಅರುಣ್ ಸಿನಿಮಾದಲ್ಲಿ ರಿಯಲ್ ತ್ಯಾಗರಾಜ ನಮ್ಮ ಮಹೇಶ್ ಬಂಗೂರ್. ಅಮರ ಪ್ರೇಮಿ ವಿನೋದ್ ಅಲ್ವಾ? ತುಂಬಾ ನನ್ನಿ ಬರೀರಿ, 4 ಜನಕ್ಕೆ ಹೇಳಿ. ಶರಣ 1 ಜನ ಬಂದಿರಿ. ನನ್ನ ಈ ಸಿನಿಮಾ ಬದುಕಲ್ಲಿ ಜೊತೆಯಾಗಿರೋರು ಎಲ್ಲರಿಗೂ ಮತ್ತೆ ಶರಣ ಹೇಳ್ತೀನಿ. ಸಿನಿಮಾ ನೋಡಿ 4 ಜನಕ್ಕೆ ಹೇಳೋ ಕೆಲಸ ನೀವು ಮಾಡಿದ್ರೆ ಈ ಅಮರ ಪ್ರೇಮಿ ಅರುಣ್ ಪಾರ್ಟ್ 2 ಅಮರ ಪ್ರೇಮಿ ಪ್ರವೀಣ್ ಕೂಡ ರೆಡಿ ಆಗುತ್ತೆ. ಸೊ ಇದು ಆಸ್ ಅ ಹೀರೋ ಆಗಿ ಫಸ್ಟ್ ಟೈಮ್ ಕನ್ನಡ ಸಿನಿಮಾಗೆ ಅಮರ ಪ್ರೇಮಿ ಅರುಣ್ ಮತ್ತು ಸಿನಿಮಾ ನಿಮಗೆ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಎಲ್ಲರಿಗೂ ಹಂಚಿ, ಸೊ ಎಲ್ಲರಿಗೂ ಶೇರ್ ಮಾಡಿ. ಇದರಿಂದ ಇನ್ನಷ್ಟು ಕೆಲಸಗಳು ಆಗ್ತವೆ ಮತ್ತು ಇನ್ನೊಂದಿಷ್ಟು ಕೆಲಸಗಳು ನಮಗೂ ಆಗುತ್ತೆ. ಇನ್ನು ಕನ್ನಡ ಸಿನಿಮಾದಲ್ಲೇನೋ ಮಾಡಬೇಕು ಅಂದ್ಕೊಂಡವ್ರಿಗೂ ಒಂದು ಉತ್ಸಾಹ ಮತ್ತು ಎಂಕರೇಜ್ಮೆಂಟ್. ಸೊ ಥ್ಯಾಂಕ್ ಯು. ಇಷ್ಟ ಆಗಿರೋ ದಯವಿಟ್ಟು ಹೇಳಿ ಎಲ್ಲರಿಗೂ. ಕ್ಲಾಸ್ ಆಯ್ತು, ಈಗ ಮಾಸ್ನ ಮಾತಾಡ್ಸೋಣ. ಎಲ್ಲರಿಗೂ ನಮಸ್ಕಾರ. ಇಷ್ಟ ತನಕ ಏನು ನೋಡಿದ್ರಿ, ನಾವೇನು ಹೇಳಿದ್ವಿ ಅದನ್ನು ನೋಡಿದ್ರಿ ಅಂತ ಅನಿಸುತ್ತೆ. ಖಂಡಿತವಾಗ್ಲೂ ನಿಮಗೆ ತುಂಬ ಇಷ್ಟ ಆಗುತ್ತೆ. ನೋಡಿರೋರೆಲ್ಲ ಇಷ್ಟ ಆದ್ರೇ ಒಂದು 4 ಲೈನ್ ಬಡಿದ್ವಿ, ನೋಡಿರೋರೆಲ್ಲ ಇಷ್ಟ ಆದ್ರೇ ಒಂದು 4 ಸಾಲ ಹೇಳಿ ಅಂತ ಹೇಳ್ತೀವಿ. ಯಾಕೆ ಅಂತಂದರೆ ಇಷ್ಟ ಆಗಿರೋದು ಮಾತ್ರ ಮುಂದಕ್ಕೆ ಹೋಗಲಿ ಅನ್ನೋದು ನಮ್ಮ ಅಮರ ಪ್ರೇಮಿ ಅರುಣ್ ತಂಡದ ಆಶಯ. ಖಂಡಿತವಾಗ್ಲೂ ಇಷ್ಟ ಆಗುತ್ತೆ, ಬನ್ನಿ ಫ್ಯಾಮಿಲಿ ಸಮೇತ. ನಿಮಗೆ ಅವಾಗಲೂ ಹೇಳಿದೆ ಕೂಡ, ಈ ಸಿನಿಮಾದಲ್ಲಿ ನಿಮಗೆ ಫಸ್ಟಿಗೆ ಬರುತ್ತಲ್ಲ ನಾನು ಮುಖೇಶ್, ಆ ಎರಡನ್ನೂ ತೆಗೆದಾಕಿದ್ದೀವಿ. ಅದು ನಾವು ತೆಗೆದಾಕಿದ್ದಲ್ಲ, ಸೆನ್ಸಾರ್ನವರೇ ತೆಗೆದಾಕಿದ್ದು. ಯಾಕೆ ಅಂತಂದರೆ ನಿಮಗೆ ಈ ಸಿನಿಮಾಕ್ಕೆ ಆ 2 ಅವಶ್ಯಕತೆ ಇಲ್ಲ ಅಂತ ಅವರೇ ತೆಗೆದಾಕಿದ್ರು. ಅಂದರೆ ವಿಚಾರ ಮಾಡಿ ನಮ್ಮ ಸಿನಿಮಾ ಎಷ್ಟು ನೀಟಾಗಿದೆ ಅಂತ. ಖಂಡಿತವಾಗ್ಲೂ ನೀವು ಬಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಬನ್ನಿ, ನಿಮಗೆ ತುಂಬ ಖುಷಿ ಕೊಡುತ್ತೆ. ಇಷ್ಟ ಆದರೆ ಒಂದು 4 ಜನಕ್ಕೆ ಹೇಳಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಅಲ್ಲ, ನಿಮ್ಮ ಮದುವೆನೇ ಕಾಣ್ಬೇಕು, ನಿನ್ನ ಮದುವೆನೇ ಮಾಡ್ಕೊಳ್ಳಿದ್ವಲ್ಲ. ಇಲ್ಲೇ ಇದಾರಲ್ಲ, ಆಗಿತ್ತು ಮದುವೆ ಆಗಿತ್ತು, ಆದರೆ ಲೆಂತ್ ಜಾಸ್ತಿ ಆಗುತ್ತೆ, ತೀರಾ ಓವರ್ ಆಯ್ತು, ಮಾಸು ಅಂತ ಹೇಳಿ ತೆಗೆದಾಕಿ. ಇಲ್ಲ, ಇವತ್ತಿನ ಒಂದು ಮಾಡಿದ್ದೇನೆಂದ್ರೆ ಫಸ್ಟ್ ಟೈಮ್ ಆಕ್ಟಿಂಗ್ ಮಾಡ್ತಾರೆ. ಸೋ ಮೆಚ್ಯೂರ್ಡ್ ಆಕ್ಟಿಂಗ್, ಬ್ಯೂಟಿಫುಲ್ ಆಕ್ಟಿಂಗ್. ನಾವು ಆಶ್ಚರ್ಯಪಟ್ಟಿದ್ವಿ. ಎಷ್ಟು ಮುಂಚೆ ಎಲ್ಲ ನಾವು ಹೇಳ್ಬೇಕಾದ್ರೆ ಎಷ್ಟು ಕಟ್ಟು ಶಾರ್ಟು ಅವು ಇವು ಟ್ರೈನಿಂಗ್ ಅಂತಿದ್ರು. ಈಗ ನೀವು ಬರ್ತಿದ್ದಂಗೆ ಮಾಡಿದ್ದು ರಿಯಲಿ ಇಟ್ಸ್ ಸೋ ಫ್ಯಾಂಟಾಸ್ಟಿಕ್. ಇವ್ರು ಬಂದ್ಬಿಟ್ಟು ಮಂಜು ಬ್ರದರ್. ಆ್ಯಕ್ಚುಲಿ 15 ಇಯರ್ಸಿಂದ ನಾನು ಅವನು ಒಂಥರ ಅದು ರಕ್ತ ಸಂಬಂಧಕ್ಕಿಂತ ಹೆಚ್ಚಾಗೇ ಇದ್ದೀವಿ. ಮಾತ್ರ ಅವ್ರ ಜೊತೆಗೆ ಇವ್ರು ನಾನು ಮರೆಯೋಂಗೆ ಇಲ್ಲ. ಫಸ್ಟ್ ಟೈಮ್ ನೋಡ್ತಾ ರಾಮರೇ ಮೂವಿಯಿಂದ ನಾನು ಅವ್ರಿಗೆ ಫ್ಯಾನ್ ಆಗಿಬಿಟ್ಟಿದ್ವಿ. ನಮ್ಮ ಮನೆಗೆ ಎಲ್ಲರೂ ಫ್ಯಾನ್ ಅವ್ರಿಗೆ. ಬಟ್ ಎಲ್ಲ ನಿಮ್ಮ ಟೀಮಿಗೆ ಆಲ್ ದಿ ಬೆಸ್ಟ್, ಸಕ್ಸಸ್ ಸಿಗಲಿ, ಇನ್ನೂ ಒಳ್ಳೊಳ್ಳೆ ಮೂವೀಸ್ ಮಾಡಿ. ಸೊ ಎಲ್ರಿಗೂ ಸಿನಿಮಾ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಹೇಗನ್ನಿಸ್ತು ಸಿನಿಮಾ? ಥ್ಯಾಂಕ್ ಯು. ಸೊ ಇದನ್ನ ನೀವು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಎಲ್ಲರಿಗೂ ಹೇಳಿ, ದಯವಿಟ್ಟು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ರಶ್ಮಿ ಹೇಳಿ. ಸೊ ಈಗ ತಾನೇ ನೋಡಿದ್ರಿ ಎಲ್ಲ ಸಿನಿಮಾ. ಇಲ್ಲಿ ಅರುಣ್, ಕಾವ್ಯ ಇಲ್ಲಿ ತನಕ ಕೊನೆ ತನಕ ನೋಡ್ಕೊಂಡ್ ಬಂದ್ವಿ. ಹೇಳಿ ಕೇಳಿಸ್ಲಿಲ್ಲ. ತುಂಬಾ ಚೆನ್ನಾಗಿ ತಿಂತು. ಸೀನಾ ಕೊಡಿಸ್ತಿರ್ತಾರೆ, ನಾವು ತಿಂತಿರೋದು ಅಷ್ಟೇ. ಸೊ ಎಲ್ಲರಿಗೂ ತುಂಬ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಖಂಡಿತ ಹೋಗಿ ಮಾತಾಡಿ ಇದ್ರ ಬಗ್ಗೆ. ಇನ್ನೊಂದಷ್ಟು ಜನಕ್ಕೆ ನೋಡೋದಕ್ಕೆ ಹೇಳಿ. ಧರ್ಮಣ್ಣ ಅವ್ರು ಹೇಳ್ದಂಗೆ ಇಷ್ಟ ಆಗಿದ್ರೆ ಮಾತ್ರ ಹೋಗಿ ಇನ್ನೊಬ್ರಿಗೆ ನೋಡೋಕ್ಕೆ ಹೇಳಿ. ಸೊ ಇಲ್ಲಿರೋರಿಗೆಲ್ಲ ಇಷ್ಟೊತ್ತು ನಿಂತ್ಕೊಂಡು ಕೇಳಿಸ್ಕೊತಿದ್ದೀರಾ ನಾವೆಲ್ಲರೂ ಮಾತಾಡ್ತಿರೋದು ಅಂತಂದರೆ ಓಕೆ, ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸೊ ರಿವ್ಯೂಸ್ ಕೊಡಿ, ನೋಡಿ, ಇನ್ನೊಂದ್ಸಲಿ ನೋಡಿ. ಸೀನಾ, ರಶ್ಮಿ, ಅರುಣ್, ಕಾವ್ಯ ಮತ್ತು ನಮ್ಮನ್ನೆಲ್ಲ ಕರ್ಸಿ ಪ್ರವೀಣ್ ಸರ್ ಎಲ್ಲರೂ ಇಷ್ಟ ಆದ್ವಿ ಅಂತ ಅನ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ತೆ. ನಾನು ರಂಜಿತಾ. ಸಿನಿಮಾದಲ್ಲಿ ನಿರ್ಮಲಾ ಅನ್ನೋ ಕ್ಯಾರೆಕ್ಟ್ರ್ ಮಾಡಿದ್ದೀನಿ. ಬಹುಶಃ ಇವಾಗ ನೀವು ನನ್ನ ಕಂಡುಹಿಡಿಯೋಕ್ಕೆ ಆಗ್ತಿಲ್ಲ ಅನಿಸುತ್ತೆ, ಅದರಲ್ಲಿ ಸ್ವಲ್ಪ ಗುಂಡಾಗಿದ್ದೀನಿ. ಸೊ ಸಿನಿಮಾ ನೀವೆಲ್ಲರೂ ನೋಡಿದ್ದೀರಾ, ಹೀಗೆ ನಮಗೆ ಸಪೋರ್ಟ್ ಮಾಡಿ. ಇನ್ನೂ 4 ಜನಕ್ಕೆ ಹೋಗಿ ಹೇಳಿ, ಸಿನಿಮಾನ ಗೆಲ್ಲಿಸಿ. ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಇಲ್ಲಿಗೆ ಬಂದಿದ್ದಕ್ಕೆ, ಸಿನಿಮಾಗೆ ಸಪೋರ್ಟ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಇಡೀ ಬಳ್ಳಾರಿನ ತಮ್ಮ ಉಡುಗೆ ತೊಡುಗೆಗಳಿಂದ ಕಟ್ಕೊಟ್ಟವರು ಯಶಸ್ವಿನಿ ನಾಚಪ್ಪ ಅಂತ, ಅವರು ಬಂದಿದ್ದಾರೆ. ಆಮೇಲೆ ಇಡೀ ಸಿನಿಮಾದ
ವಿಜುವಲ್ ಎಫೆಕ್ಟ್ಸ್ನ ನೋಡ್ಕೊಂಡವರು ರವೀಂದ್ರ ಪರಮೇಶ್ವರಪ್ಪ ಅಂತ ಅವರು ಕೂಡ ಬಂದಿದ್ದಾರೆ. ಸೊ ಇಷ್ಟೆಲ್ಲ ಹಿರಿಯರು ಗೆಳೆಯರು ಎಲ್ಲ ಬಂದು ಹರಿಸಿದ್ದೀರಿ. ಇನ್ನು ಅಮರಪ್ರೇಮಿ ಅರುಣ್ ನಿಮ್ಮ ಮಡಿಲಿಗೆ ಬರ್ತಾನೆ. ದಯವಿಟ್ಟು ಅಮರಪ್ರೇಮಿ ಅರುಣ್ನ ಮನೆ ಮಂದಿಯೆಲ್ಲ ಕೂತ್ಕೊಂಡು ನೋಡಿ ಹರಿಸ್ಬೇಕು ಅಂತ ಮತ್ತೊಂದು ಸಲ ಕೇಳ್ಕೊತಿದ್ದೀವಿ. ಶರಣ. ಈ ಫಿಲಮಲ್ಲಿ ಮಾಡಿರೋ ಹೀರೋ ಹುಡುಗ ನಮ್ಮ ಫ್ಯಾಮಿಲಿ ಫ್ರೆಂಡು. ಆದರೂ ಕೂಡ ನಾನು ಫಿಲಮ್ ನೋಡಬೇಕಾದ್ರೆ ಫ್ಯಾಮಿಲಿ ಫ್ರೆಂಡ್ ಅಂತ ಹರೀಶ್ ಶರ್ಮಾ ಅಂತ ನಾನು ನೋಡಿಲ್ಲ. ಫಿಲಮ್ ನೋಡ್ತಾ ಕೂತ್ಕೊಂಡೆ. ನಾನು ಓಲ್ಡ್ ಏಜ್ನವಳು. ಆಗಿನ ಕಾಲದ್ದು ಫಿಲಮ್ ನೋಡ್ದಂಗೆ ಖುಷಿ ಅನ್ನಿಸ್ತು. ಆಮೇಲೆ ಇವರೆಲ್ಲರೂ ಯಾರು ಹೊಸಬ್ರು ಅನಿಸ್ಲೇ ಇಲ್ಲ. ಆ್ಯಕ್ಚುಲ್ ನಿರ್ಮಲಾ ಹೇಳಬೇಕು ಅಂದರೆ ಕ್ಯಾಶುವಲ್. ನಾವು ಹಳೆ ಪಿಕ್ಚರ್ ನೋಡ್ತಿದ್ದಾಗ ಏನು ಅವರು ಆ್ಯಕ್ಟಿಂಗ್ ಮಾಡ್ತಿದ್ರು ನ್ಯಾಚುರಲ್ಗೆ ಎಲ್ಲರೂ ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ. ಅದಕ್ಕೆಲ್ಲ ಬೇಸಿಕ್ಕು ಈ ಪ್ರವೀಣ್ ಸರ್ ಇದ್ದಾರಲ್ಲ ಅವರು ಅದೇ ಥರ ನ್ಯಾಚುರಲಾಗಿ ಮಾತಾಡೋದು. ಹಂಗಾಗಿ ಆ ಥರ ಈ ಪಾತ್ರಧಾರಿಗಳನ್ನೆಲ್ಲ ಆ ಥರ ರೆಡಿ ಮಾಡಿದ್ದಾರೆ ಅಂತ ನನಗೆ ತುಂಬ ಖುಷಿ ಅನ್ನಿಸ್ತು. ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿ ಫ್ರೆಂಡ್ ಅಂತ ನಾನು ನೋಡಲೇ ಇಲ್ಲ. ಆ ಥರ ನೋಡಿದಾಗ ಈ ಫಿಲಮ್ ಹೇಗಿರುತ್ತೆ ಅನ್ನೋದು ತುಂಬ ಖುಷಿ ಕೊಡ್ತಂದ್ರೆ ನಾನು ಎಕ್ಸ್ಪೆಕ್ಟೇಷನ್ ನಾವೆಲ್ಲ ಹಳೆ ಫಿಲಮ್ ಮಾಡಬೇಕಾದ್ರೆ ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ವಿ ಈ ರೀತಿ ಮುಂದಾಗುತ್ತೆ, ಸಿಗ್ತಾನೆ, ಜೋಡಿ ಆಗ್ತಾರೆ ಅಂತೇಳಿ. ಆ ಥರ ಏನೂ ಇಲ್ಲ. ಹೋಗ್ತಿದ್ದಂಗೆ ಹೊಸ ತಿರುವನ್ನೇ ಪಡ್ಕೊಳ್ತಾ ಹೋಯಿತು. ಅದಕ್ಕೆ ನನಗೆ ತುಂಬ ಖುಷಿಯಾಗಿ ಭಾಳ ಖುಷಿ ಪಟ್ಬಿಟ್ಟೆ. ಎಲ್ಲೆಲ್ಲಿ ದುಃಖದ ಸೀನು, ನೋವಿನ ಸೀನು, ಸಂತೋಷದ ಸೀನು ಎಲ್ಲೆಲ್ಲಿ ಇದಾವೋ ಅವೆಲ್ಲನೂ ತುಂಬ ಚೆನ್ನಾಗಿ ಮೂಡಿ ಬಂದಿದ್ದಾವೆ. ಈ ಫಿಲಮ್ ತುಂಬ ಚೆನ್ನಾಗಾಗುತ್ತೆ. ಎಲ್ಲ ಪಾತ್ರಧಾರಿಗಳು ವೆರಿ ಗುಡ್, ವೆರಿ 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 ವೆರಿ. ನನಗಂತೂ ತುಂಬ ಖುಷಿಯಾಗ್ಬಿಟ್ಟಿದೆ ಫಿಲಮು. ಎಲ್ಲರಿಗೂ ಚೆನ್ನಾಗಿ ಹೇಳ್ತಾರೆ. ಇದರಲ್ಲಿ ಹೇಳಿರೋದು ಏನೂ ಸುಳ್ಳಿಲ್ಲ, ಎಲ್ಲ